ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮಗೆ ಅನ್ನಿಸ್ತಾ ಇರ್ಬೋದು ಇವಾಗ ಇವಳು ಎಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದಾಳ ಅಂತ. ಸ್ವಿಟ್ಜರ್ಲ್ಯಾಂಡ್ ಎಲ್ಲೂ ಹೋಗಿಲ್ಲ, ಸ್ವಿಟ್ಜರ್ಲ್ಯಾಂಡೇ ನಮ್ಮ ಮಂಗಳೂರಿಗೆ ಬಂದಿದೆ. ಈ ಸೆಕೆಗಾಲದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮಂಗಳೂರಿಗೆ ಬಂದರೆ ಹೇಗಿರ್ಬೋದಲ್ಲ? ಎಸ್ ಫ್ರೆಂಡ್ಸ್, -10 ಇರುವಂತಹ ಸ್ನೋ ಫ್ಯಾಂಟಸಿ ನಮ್ಮ ಫೇಮಸ್ ಮಾಲ್, ದ ಫೇವ್ರೆಟ್ ಶಾಪಿಂಗ್ ಡೆಸ್ಟಿನೇಷನ್ ಪಿಜ್ಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಓಪನ್ ಆಗಿದೆ. ರೀಸೆಂಟಾಗಿ ಓಪನ್ ಆಗಿದೆ, ಅಷ್ಟೊಂದು 2-3 ಡೇಸ್ ಆಯಿತು. ಆಸಮ್ ಆಗಿದೆ, ನೀವು ವಿಸಿಟ್ ಮಾಡಲೇಬೇಕು. ಈ ಸಮ್ಮರಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಮಂಗಳೂರಲ್ಲಿ ಫುಲ್ಲು ಚಿಲ್ಲಾಗಿ ಕೂಲಾಗಿ ಆಟ ಆಡ್ಬೋದು, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಸ್ನೋ ಫ್ಯಾಂಟಸಿ. ನಿಮಗೆ ಕೋಸ್ಟಲಲ್ಲಿ ನಿಮಗೆ ಮಂಗಳೂರಲ್ಲಿ ಎಲ್ಲೂ ಕೂಡ ಇಲ್ಲ. ಸಾಧಾರಣ ನೀವು ಕಾರವಾರದಿಂದ ಹಿಡಿದ್ರೆ ಕೇರಳ ತನಕ ಎಲ್ಲಿ ಕೂಡ ಇಲ್ಲ ನಿಮಗೆ. ಅಂತಹ ಸ್ನೋ ಫ್ಯಾಂಟಸಿ ಫಸ್ಟ್ ಟೈಮ್ ಮಂಗಳೂರಿಗೆ ಬಂದಿದೆ. ಮಂಗಳೂರವರು ಒಂದು ಸಲ ಆದರೂ ನೋಡಲೇಬೇಕಂತಹ ಒಂದು ಪ್ಲೇಸ್ ಇದು. ಮಕ್ಕಳು ದೊಡ್ಡವರು ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ನೀವು. ಸೊ ಹಾಗಾಗಿ ಸಮ್ಮರ್ ಹಾಲಿಡೇನ ಮಿಸ್ ಮಾಡದೆ ಮಂಗಳೂರಿನ ಪಿಜ್ಜಾ ಬೈ ನೆಕ್ಸಸ್ ಮಾಲ್ಗೆ ವಿಸಿಟ್ ಮಾಡಲೇಬೇಕು ನೀವು. ಯಾಕೆ ಇನ್ನೂ ತಡ ಮಾಡ್ತಿರೋದು? ನಾವು ಕೂಡ ಹೋಗೋ ಅಲ್ಲ ಒಳಗಡೆ. ಫಸ್ಟಿಗೆ ನಾನು ನಿಮಗೆ ಎಂಟ್ರಿ ಟಿಕೆಟ್ ಹೇಳಿಬಿಡ್ತೇನೆ. ದೊಡ್ಡವರಿಗೆ ಅಡಲ್ಟ್ಸಿಗೆ 530 ರೂಪೀಸ್ ಇನ್ಕ್ಲೂಡಿಂಗ್ GST ಎಲ್ಲ ಸೇರಿ 530 ರೂಪೀಸ್. ಮಕ್ಕಳಿಗೆ 470 ರೂಪೀಸ್. ಅಷ್ಟು ಕೊಟ್ಟರೆ ಆಯಿತು. ನೀವು ಒಳಗಡೆ ಇಡೀ ದಿನ ಬೇಕಾದರೆ ಸ್ಪೆಂಡ್ ಮಾಡ್ಬೋದು. ನಿಮಗೆ ಯಾರೂ ಕೇಳೋರಿಲ್ಲ, ನೋ ಟೈಮ್ ಲಿಮಿಟ್ಸ್. ನೀವು ಟಿಕೆಟೆಲ್ಲ ತಗೊಂಡು ಇಲ್ಲಿ ಬಂದಾಗ ನಿಮಗೆ ಜಾಕೆಟ್ಸ್ ಮತ್ತು ಶೂಸ್ ಮತ್ತು ಸಾಕ್ಸ್, ಗ್ಲೌಸ್ ಎಲ್ಲ ಕೊಡ್ತಾರೆ. ನೀಟಾಗಿ ಹೈಜೀನಾಗಿ ಮೇಂಟೈನ್ ಮಾಡಿರ್ತಾರೆ. ಒಂದು ಸಲ ಯೂಸ್ ಆಗಿರೋ ಶೂಸ್ ಬಿಟ್ಟು ಜಾಕೆಟ್ ಆಗಲಿ ಸಾಕ್ಸ್ ಆಗಲಿ ವಾಶ್ ಆಗಿ ಡ್ರೈ ಆಗಿ ಬರುತ್ತೆ. ಆಮೇಲೆ ಇನ್ನೊಂದು ಕಸ್ಟಮರಿಗೆ ಹೋಗೋದು. ಸೊ ತುಂಬ ಹೈಜೀನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಹಾಗೆಯೇ ನಿಮ್ಮ ಬ್ಯಾಗ್ಸ್, ಲಗೇಜ್ ಅಥವಾ ಹಾಕ್ಕೊಂಡಿರೋ ಸ್ಯಾಂಡಲ್ ಶೂಸ್ ಇದ್ದರೆ ಅದನ್ನು ಅಲ್ಲಿ ಟೋಕನ್ ಕೊಡ್ತಾರೆ. ಅಲ್ಲಿ ಒಂದು ಬ್ಯಾಗ್ ಕೂಡ ಇರುತ್ತೆ. ಆ ಬ್ಯಾಗ್ ಒಳಗಡೆ ಹಾಕಿ ನಿಮಗೆ ಕೂಪನ್ ಕೊಟ್ಟಿರ್ತಾರೆ, ಟೋಕನ್ ಇರುತ್ತೆ, ಟೋಕನ್ ನಂಬರ್. ಅದನ್ನು ನೀವು ಕ್ಯಾರಿ ಮಾಡಿದರೆ ಆಯಿತು. ಎಕ್ಸಿಟ್ ಆಗುವಾಗ ಸೇಮ್ ನಿಮ್ಮ ಬ್ಯಾಗ್ ಎಕ್ಸಿಟಲ್ಲಿ ಬಂದಿರುತ್ತೆ, ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು. ಶೂಸ್ ಅಥವಾ ನಿಮ್ಮ ಚಪ್ಪಲ್ಸ್, ನಿಮ್ಮ ಬ್ಯಾಗ್ ಏನಿದೆ ಅದನ್ನು ನೀವಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಸೇಫ್ಟಿ ವಿಷಯದಲ್ಲೂ ಹಾಗೇ ನಿಮಗೆ ಒಳಗಡೆ ಅವರ ಸ್ಟಾಫ್ ಇರ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ. ಏನಾದರೂ ನಿಮಗೆ ಐಸ್ ಆಗ್ತಾಯಿಲ್ಲ, ಪ್ರಾಬ್ಲಮ್ ಆಗ್ತಿದೆ, ಹೊರಗಡೆ ಬರಬೇಕು ಅಂತಾದರೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. ಒಳಗಡೆ ಅವರ ಸ್ಟಾಫ್ಸ್ ಎಲ್ಲ ಇರ್ತಾರೆ, ನೀವು ಮಾತ್ರ ಅಲ್ಲ, ನಿಮಗೆ ಅಸೆಸ್ ಮಾಡಲಿಕ್ಕೆ ಒಳಗಡೆ ಸ್ಟಾಫ್ ಇರ್ತಾರೆ, ವೆಲ್ ಟ್ರೈನ್ಡ್ ಸ್ಟಾಫ್ ಇರ್ತಾರೆ. ಸೊ ಎಲ್ಲ ಜಾಕೆಟ್ ಹಾಕ್ತಿದ್ದಾರೆ. ಇನ್ನೂ ಯಾಕೆ ಟೈಮ್ ವೇಸ್ಟ್ ಮಾಡೋದು, ನಾವು ಒಳಗಡೆ ಹೋಗೋಲ್ಲ, ಏನಿದೆ ಅಂತ ನೋಡುವ. ನೀವು ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾನು. ಬನ್ನಿ. ಹಾಂ, ಇದು ಟೈಮಿಂಗ್ಸ್ ಬಂದು ನಿಮಗೆ ಬೆಳಿಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 10 ಗಂಟೆ ತನಕ ಇರುತ್ತೆ. ಸೊ ಮಾಲ್ ಟೈಮಿಂಗ್ಸ್ ಕೂಡ ಸೇಮ್. ಮಾರ್ನಿಂಗ್ 10 o'clock ನೈಟ್ 10 o'clock ತನಕ ನಿಮಗೆ ಸ್ನೋ ಫ್ಯಾಂಟಸಿ ಒಳಗಡೆ ಹೋಗ್ಬೋದು. ಹೋಗ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್, ಹೋಗ್ತಾ ಇದ್ದಾರೆ ನೋಡಿ. ಫುಲ್ ಥಮ್ಸ್ ಅಪ್ ಎಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ. ಒಳಗಡೆ ಹೋಗುವ. ನನ್ನ ಕೊಲಿಗೊಬ್ಬರು ಫುಲ್ ರೆಡಿ ಆಗಿದ್ದಾರೆ ಸ್ಲೈಡಿಂಗ್ ಮಾಡಲಿಕ್ಕೆ. ಬೂಮ್ರಂಗ್ ಮಾಡ್ತಿದ್ದಾರೆ ಅವರು ಮೊಬೈಲಲ್ಲಿ. ಸೊ ನಾನು ಬಂದಿದ್ದು ಇದು ಓಪನಿಂಗ್ ಡೇ, ಹಾಗಾಗಿ ನಾವು ಓಪನಿಂಗ್ ಡೇನೇ ಬಂದಿದ್ದೀವಿ ಒಳಗಡೆ. ಆದರೂ ಫುಲ್ ಜನ ಇದ್ದಾರೆ. ಅಟ್ ಎ ಟೈಮ್ ನಿಮಗೆ ಒಳಗಡೆ 150 ಜನ ಇರ್ಬೋದು. ಅಂದರೆ 150 ಜನ ಒಳಗಡೆ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ಬೋದು. ತುಂಬ ಆ್ಯಕ್ಟಿವಿಟೀಸ್ ಇದೆ ಒಳಗಡೆ. ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಆಮೇಲೆ ಸ್ಲೈಡರ್ಸ್ ಇದೆ, ಮಕ್ಕಳಿಗೆ ಆಟ ಆಡಲಿಕ್ಕೆ ಸಣ್ಣ ಸಣ್ಣ ಮೂವ್ ಆಗುವಂಥ ಗೇಮ್ಸ್ ಆಗಲಿ, ತುಂಬ ಗೇಮ್ಸ್ ಇದೆ. ಫ್ರೆಂಡ್ಸ್ ಫ್ಯಾಮಿಲಿ ಬಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. DJ ಇದೆ, ಎಸ್ಪೆಷಲಿ DJ ಇದೆ, ಒಳ್ಳೆ ಡ್ಯಾನ್ಸ್ ಮಾಡ್ಬೋದು. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಎನ್ಕ್ವೈರಿ ಇದ್ದರೆ ನಾನು ಡಿಸ್ಪ್ಲೇಲಿ ಹಾಕ್ತಾ ಇದ್ದೀನಲ್ಲ ನಂಬರ್ಗೆ, ಈ ನಂಬರ್ಗೆ ಕಾಲ್ ಮಾಡಿ ನೀವು ಕೇಳ್ಬೋದು. ಅವರು ಅಸಿಸ್ಟ್ ಮಾಡ್ತಾರೆ ನಿಮಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾವು ಫೋನ್ ಕ್ಯಾರಿ ಮಾಡ್ಬೋದು, ಆದರೆ ಮೊಬೈಲಲ್ಲಿ ಮಾಯ್ಶ್ಚರ್ ಆಗುತ್ತೆ. ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ನಾವು ತೊಗೊಂಡು ಹೋಗಿರೋದು ಫುಲ್ ಮಾಯ್ಶ್ಚರ್ ಆಗುತ್ತೆ. ಯಾಕಂದರೆ ಐಸ್ -10 ಇರುತ್ತಲ್ಲ, ಹಾಗಾಗಿ ನಮಗೆ ಗ್ಲೌಸ್ ಎಲ್ಲ ತೆಗೆದು ಮೊಬೈಲ್ ಯೂಸ್ ಮಾಡಲಿಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಫ್ಯಾಂಟಾಸ್ಟಿಕ್ ಆಫರ್ ಇದೆ ಒಳಗಡೆ. ಅವ್ರದ್ದೇ ಕ್ಯಾಮರಾಮ್ಯಾನ್ ಇದ್ದಾರೆ. ನಿಮಗೆ ಯಾವ ರೀತಿ ಯಾವ ಫೋಸಲ್ಲಿ ಫೋಟೋ ಬೇಕು, ಯಾವ ಮೂಮೆಂಟ್ ಕ್ಯಾಪ್ಚರ್ ಮಾಡಬೇಕು ಅವ್ರು ಮಾಡ್ತಾರೆ. ತುಂಬ ಒಳ್ಳೆ ಫೋಟೋಗ್ರಾಫರ್ ಅಥವಾ ವೀಡಿಯೋಗ್ರಾಫರ್ ಅಂತಲೇ ಹೇಳ್ಬೋದು. ಒಳಗಡೆ ಅವೈಲೇಬಲ್ ಇದ್ದಾರೆ. ನೀವು ಅವರಿಗೆ ಜಸ್ಟ್ ಒಂದು ಫೋಟೋಗೆ 50 ರೂಪೀಸ್ ಪೇ ಮಾಡಿದ್ರೆ ಆಯಿತು. ನಿಮ್ಮ ಫೋಟೋಸನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ. ನಿಮಗೆ ಬಲ್ಕ್ ಫೋಟೋಸ್, ತುಂಬ ಮಲ್ಟಿಪಲ್ ಫೋಟೋಸ್ ಬೇಕು ಅಂತಾದರೆ 400 ರೂಪೀಸ್ ಪ್ಯಾಕೇಜ್ ಕೊಟ್ಟರೆ ಅನ್ಲಿಮಿಟೆಡ್ ಫೋಟೋಸ್ ಅವೈಲೇಬಲ್ ಇದೆ. ಸೊ ಈ ಆಪ್ಷನ್ ಕೂಡ ಇದೆ. ಆಮೇಲೆ ಇನ್ನೊಂದು
ಒಳಗಡೆ ನಿಮಗೆ ಬಿಸಿಯಾಗಿ ಏನಾದರೂ ಕುಡಿಬೇಕು ತಿನ್ನಬೇಕು ಅಂತಂದರೆ ಕಾಫಿ ಇದೆ, ಟೀ ಇದೆ, ಮತ್ತು ಮ್ಯಾಗಿ, ನೂಡಲ್ಸ್ ಅಂಥ ಐಟಮ್ಸ್ ಕೂಡ ಅವೈಲೇಬಲ್ ಇದೆ. ಬಿಸಿ ಬಿಸಿಯಾಗಿ ತಿನ್ಬೋದು. ಮಕ್ಕಳು ನೋಡಿ ಸಿಕ್ಕಾಪಟ್ಟೆ ಆಟ ಆಡ್ತಿದ್ದಾರೆ. ನಾವು ಓಪನಿಂಗ್ ದಿನ ಹೋಗಿರೋದ್ರಿಂದ ಆ ದಿನ ಎಲ್ಲರಿಗೆ ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ಫ್ರೀ ಆಗಿತ್ತು. ನನ್ನ ಕೊಲಿಗೊಬ್ಬರು ಐಸ್ ಕ್ರೀಮ್ ತಿನ್ನಬೇಕಂತೆ. -10 ಡಿಗ್ರಿ ಇದೆ ಟೆಂಪರೇಚರ್, ಅದರಲ್ಲೂ ಕೂಡ ಐಸ್ ಕ್ರೀಮ್ ತಿನ್ನಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಐಸ್ ಕ್ರೀಮ್ ಕೂಡ ಅವೈಲೇಬಲ್ ಇದೆ ಒಳಗಡೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ರಿಯಲ್ ಆಗಿ ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಬರ್ತಾ ಇದೆ. ನೀವೆಲ್ಲೋ ಕಾಶ್ಮೀರದಲ್ಲಿ ಅಥವಾ ಶಿಮ್ಲಾ, ಮನಾಲಿ ಎಲ್ಲೋ ಹೋಗಿದ್ದೀರಾ, ಆ ಥರ ಫೀಲ್ ಬರ್ತಾ ಇದೆ ನೋಡಿ. ಫೋಟೋಗೆ ರೆಡಿ ಆಗ್ತಾ ಇದ್ದಾರೆ ಇವರು. ಇದು ನಾವು ಆಫೀಸವರೆಲ್ಲ ಹೋಗಿದ್ವಿ, ಸೊ ನಾವು ಆಟ ಆಡ್ತಿದ್ವಿ. ಎಲ್ಲ ಸೇರಿ ನನಗೆ ಐಸ್ ಹಾಕಿಬಿಟ್ಟಿದ್ದಾರೆ. ಹೊರಗಡೆ ಬರೋವಾಗ ನನ್ನ ಮುಖ ಫುಲ್ ಪಿಂಕ್ ಆಗಿತ್ತು ಐಸ್ ಹಾಕಿ ಹಾಕಿ. ಮಕ್ಕಳಿಗೆ 2 years ಆ್ಯಂಡ್ ಎಬೋ ಮಕ್ಕಳಿಗೆ ಅಲೋ ಮಾಡ್ತಾರೆ, ಅದಕ್ಕಿಂತ ಬಿಲೋ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಮತ್ತು ಎಷ್ಟು ಏಜ್ ಆದರೂ ಪರವಾಗಿಲ್ಲ ಅಲೋ ಮಾಡ್ತಾರೆ. ಬಟ್ ನಿಮ್ಮ ಹೆಲ್ತ್ ಕಂಡೀಷನ್ ನೋಡ್ಕೊಂಡು ನೀವು ಹೋಗಬೇಕು, ಬಾಡಿಗೆ ಟೆಂಪರೇಚರ್ ಸೂಟ್ ಆಗುತ್ತಾ ಅಂತ. ಇದು ಎಕ್ಸಿಟ್ ಪಾಯಿಂಟ್ ನೋಡಿ. ಎಕ್ಸಿಟಲ್ಲಿ ನಿಮ್ಮ ಜಾಕೆಟ್, ಶೂಸ್, ಸಾಕ್ಸ್ ಎಲ್ಲ ಸಪ್ರೇಟಾಗಿ ಹಾಕಬೇಕು. ಅಲ್ಲಿ ಬೇರೆ ಬೇರೆ ಬಾಸ್ಕೆಟ್ಸ್ ಇದೆ ಈ ಥರದ್ದು, ಅದರಲ್ಲಿ ಹಾಕಿದ್ರೆ ಆಯಿತು. ಸಾಕ್ಸ್ ಮತ್ತು ಜಾಕೆಟ್, ಗ್ಲೌಸ್ ಎಲ್ಲ ವಾಶಿಗೆ ಹೋಗುತ್ತೆ. ಅದಾದ ನಂತರ ವಾಶ್ ಆಗಿ ಎಗೇನ್ ರಿಪ್ಲೇಸ್ ಆಗುತ್ತೆ. ಇಲ್ಲಿ ನೀವು ಇಟ್ಟಿರೋಂಥ ನಿಮ್ಮ ಚಪ್ಪಲ್ಸ್, ಬ್ಯಾಗ್ ಏನಾದರೂ ಇದ್ದರೆ, ಚಪ್ಪಲ್ಸ್ ಆಬ್ವಿಯಸ್ಲಿ ನಾವು ಇಡಲೇಬೇಕು, ಶೂಸ್ ಹಾಕೋತೀವಲ್ಲ, ಬ್ಯಾಗ್ ಏನಾದರೂ ಇದ್ದರೆ ಇಲ್ಲಿ ಬಂದಿರುತ್ತೆ ಎಕ್ಸಿಟಲ್ಲಿ. ನೀವು ಟೋಕನ್ ಕೊಟ್ಟು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಎಕ್ಸಿಟ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನಗೆ ಗೊತ್ತಿಲ್ಲ, ನೀವು ತುಂಬ ಎಕ್ಸೈಟೆಡ್ ಆಗಿರ್ಬೋದು, ಯಾವಾಗ ಬರ್ತೀರಾ ಅಂತ ವೆಯ್ಟ್ ಮಾಡ್ತಿರ್ಬೋದು. ನೀವು ಕೂಡ ಯಾವಾಗ ಹೋಗ್ತೀವಿ ನಾವು ಪಿಜ್ಜಾ ಮಾಲಿಗೆ ಅಂತ. ತಡ ಮಾಡಬೇಡಿ, ಈ ಆಪರ್ಚುನಿಟಿನ ಈ ಸಮ್ಮರಲ್ಲೇ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇಷ್ಟು ಸೆಕೆ ಇದೆ, ಒಳಗಡೆ 1 hour ಎಲ್ಲ ಆರಾಮಾಗಿ ಕೂಲಾಗಿರ್ಬೋದು. ಬನ್ನಿ, ವಿಸಿಟ್ ಮಾಡಿ ಮಂಗಳೂರಿನ ಪಿಜ್ಜಾ ಬೈ ನೆಕ್ಸಸ್ ಮಾಲ್ಗೆ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.